ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿವೇದಿತಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಆಲ್ರೆಡಿ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ. ಹಾಗೆ ನಮ್ಮ ಅಕ್ಕನ ಮಗಳು ಇದ್ಲಲ್ವ, ಸೊ ಅವಳು ದೊಡ್ಡವಳನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳಿ ಅಕ್ಕ ಬಂದಿದ್ದಾಳೆ. ಅಕ್ಕ ಹಾಗೆ ನಮ್ಮ ಚೋಟು ಇಬ್ಬರು ಕೂಡ ಬಂದಿದ್ದರು. ನಾವು ಕೂಡ ದೇವಸ್ಥಾನಕ್ಕೆ ಕೊಟ್ಟಿದ್ವಿ, ಸೊ ಅವರು ಬಂದಿದ್ರಲ್ವ, ಸೊ ಸ್ವಲ್ಪ ಬೇಗನೆ ಹೋಗಿ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಇದು ಶ್ರೀ ಬಂಡಿ ಮಹಾಕಾಳಿ ಟೆಂಪಲ್ ಅಂತ ಹಳೇ ದೇವಸ್ಥಾನ, ತುಂಬ ಫೇಮಸ್ ದೇವಸ್ಥಾನ ಬೆಂಗಳೂರಲ್ಲೇ. ಎಲ್ರಿಗೂ ಗೊತ್ತಿರುತ್ತೆ ಅಂತ. ಗೊತ್ತಿಲ್ಲದಿದ್ದವರಿಗೆ ಎಲ್ಲಿ ಬರುತ್ತೆ ಏನು ಅಂತ ಅಡ್ರೆಸ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀನಿ, ಅಡ್ರೆಸ್ ಶೇರ್ ಮಾಡ್ತೀನಿ. ಈ ವ್ಲಾಗ್ ಫುಲ್ ಕಂಪ್ಲೀಟ್ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬನ್ನಿ ಇವಾಗ ನೋಡಿ, ಫಸ್ಟು ನಾವು ಟೋಕನ್ಸ್ ತೊಗೋಬೇಕು. ಹಾಗೆ ಅಲ್ಲಿ ತಡೆ ಕೂಡ ಹೊಡಿತಾರೆ. ಅದನ್ನೆಲ್ಲ ಮುಗಿಸ್ಕೊಳ್ಳೋದಿದ್ರೆ ಮುಗಿಸ್ಕೊಬೋದು. ಫಸ್ಟೇ ದೇವ್ರ ದರ್ಶನ ಮಾಡೋದಕ್ಕಿಂತ ಮುಂಚೆ ದೇವಸ್ಥಾನದ ಹಿಂಭಾಗ ಅದನ್ನೆಲ್ಲ ನಿಂಬೆಹಣ್ಣೆಲ್ಲ ಕಟ್ ಮಾಡೋದೆಲ್ಲ ಎಲ್ಲ ಅಲ್ಲಿ ಹಿಂದೆ ಇರುತ್ತೆ. ಸೊ ಹಾಗಾಗಿ ಎಲ್ಲನೂ ಅಲ್ಲಿ ಮುಗಿಸ್ಕೊಂಡು ಬಂದಮೇಲೆ ನೆಕ್ಸ್ಟ್ ದೇವಸ್ಥಾನದಲ್ಲಿ ಒಳಗಡೆ ಪೂಜೆ ಮಾಡಿಕೊಡ್ತಾರೆ. ನಾವು ಸಂಡೇ ಹೋಗಿದ್ದರಿಂದ ಅವತ್ತು ನೀರು ಕೂಡ ತಲೆ ಮೇಲೆ ನೀರು ಕೂಡ ಹಾಕ್ತಾಯಿದ್ರು. ಸ್ವಲ್ಪ ನಾವು ಬೇಗನೆ ಹೋಗಿದ್ವಿ, ಅಕ್ಕವ್ರು ಬಂದಿದ್ರಲ್ವ, ಸೊ ಅವರು ಕೂಡ ಹೊರಡಬೇಕಾಗಿತ್ತು. ಬೇಗ ಕರ್ಕೊಂಡು ಅವ್ರು ಸ್ವಲ್ಪ ಮಕ್ಳಿಗೆ ರಜಾ ಇದ್ದಿದ್ದರಿಂದ ಹೊರಗಡೆ ಟ್ರಿಪ್ ಹೋಗ್ತಾಯಿದ್ರು. ಸೊ ಇವು ಪ್ಯಾಕಿಂಗ್ ಎಲ್ಲ ಮಾಡಬೇಕು, ಬೇಗ ಹೊರಡ್ತೀವಿ ಅಂದದ್ರಿಂದ ನಾವು ಬೇಗನೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ಜನ ಏನಿರಲಿಲ್ಲ, ಬಟ್ ನೀರು ಹಾಕಿಸ್ಕೊಳ್ಳೋ ಟೈಮಲ್ಲಿ ಬಂದರೆ ತುಂಬಾ ಜನ ಇರುತ್ತೆ. ನೀರು ಹಾಕ್ಕೊಳ್ಳೋ ಟೈಮ್ ಅಂತ ಅಂದರೆ ದೇವ್ರದ ತಲೆ ಮೇಲೆ ನೀರು ಹಾಕ್ತಾರೆ. ಆ ನೀರನ್ನ ನಾವು ದೇವ್ರ ಕಾಲ ಹತ್ರ ತಲೆ ಇಟ್ಟರೆ ಅದು ತಲೆ ಮೇಲೆ, ನಮ್ಮ ತಲೆ ಮೇಲೆ ನೀರು ಬೀಳುತ್ತೆ. ಸೊ ಆ ಥರ ಮಾಡ್ತಾರೆ. ಅದು 10 o'clock-ಇಂದ 1 o'clock ತನಕ ಮಾತ್ರ ಸಂಡೇ ಇರುತ್ತೆ. ಇನ್ನು ನೆಕ್ಸ್ಟ್ ವೀಕ್ ಡೇಸಲ್ಲಿ ಯಾವತ್ತಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಬೆಳಗ್ಗೆನೆ ಬೇಗ ಹೋಗಿದ್ರಿಂದ ದೇವ್ರ ದರ್ಶನ ಅಂತೂ ಯಾವುದೇ ರಶ್ ಇಲ್ಲದೆ ನೀಟಾಗಿ ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ನೋಡಿ, ವೀಡಿಯೋಸ್ ಎಲ್ಲ ಏನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೋಬೇಕಾಗಿತ್ತಲ್ವ, ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಇನ್ಸ್ಟಾಗ್ರಾಮ್ ಕೂಡ ಓಪನ್ ಮಾಡಿದ್ದೀನಿ, ನಿವೇದಿತಾ ವ್ಲಾಗ್ಸ್ ಅಂತ. ಅದನ್ನು ಕೂಡ ಫಾಲೋ ಮಾಡಿ. ಅದರಲ್ಲೆಲ್ಲ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದೇವ್ರನ್ನೆಲ್ಲ ನೋಡ್ಕೊಂಡು ಇವಾಗ ಶಾಪಿಂಗ್ ಹೊರಟಿದ್ದೀವಿ. ನಮ್ಮ ಅಕ್ಕ ಸ್ವಲ್ಪ ಏನೋ ಪರ್ಚೇಸ್ ಮಾಡಬೇಕಂತೆ. ಮಕ್ಕಳು ಸ್ವಲ್ಪ ಬಟ್ಟೆ ಅವರು ಹೊರಗಡೆ ಹೋಗ್ತಿದ್ದಾರೆ ವೆಕೇಷನ್ಗೆ. ಸೊ ಹಾಗಾಗಿ ಅವರು ಶಾಪಿಂಗ್ ಹೊರಟಿದ್ದಾರೆ. ನಮ್ದು ಯಾವುದೇ ರೀತಿ ಶಾಪಿಂಗ್ ಇಲ್ಲ, ಬಟ್ ನೋಡಿದ್ರೆ ಇಷ್ಟ ಆದರೆ ತಗೋತೀವಿ. ಟಿಫನ್ ಎಲ್ಲ ತಿನ್ಕೊಂಡು ಶಾಪಿಂಗ್ ಮಾಡಿದ್ವಿ. ಶಾಪಿಂಗಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಮರ್ತೋಯ್ತು. ನೆಕ್ಸ್ಟ್ ನಾವಿವಾಗ ಅಕ್ಕೋರನ್ನ ಅವತ್ತಿನ ದಿನ ನಾವು ಕಳಿಸ್ಲಿಲ್ಲ, ಯಾಕಂದರೆ ಶಾಪಿಂಗ್ ಮುಗಿಸ್ಕೊಂಡ್ಬಂದಿದ್ದೆ ಲೇಟ್ ಆಯಿತು. ಸೊ ಉಳ್ಕೊಳ್ಳಿ ಅಂತ ಹೇಳಿ ಸ್ಟೇ ಮಾಡಿದ್ವಿ. ಇದು ನೆಕ್ಸ್ಟ್ ಡೇ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪಾಪು ಸ್ಕೂಲ್ಗೆ ಅಡ್ಮಿಷನ್ ಮಾಡಿದ್ದೀವಲ್ವ, ಸೊ ಅವ್ರಿಗೆ ಬುಕ್ಸು ಹಾಗೆ ಯೂನಿಫಾರ್ಮ್ ಕಲೆಕ್ಟ್ ಮಾಡ್ಕೊಬೇಕಾಗಿತ್ತು. ಹಾಗಾಗಿ ನಾವೆಲ್ಲರೂ ಸ್ಕೂಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಬನ್ನಿ, ಇಲ್ಲ ಅವ್ರು ಬೆಳಗ್ಗೆನೇ ಹೊರಟಿದ್ರು, ಇಲ್ಲ ಪಾಪದ್ದು ಸ್ಕೂಲ್ಗೆ ಹೋಗ್ಬಿಟ್ಟು ಆಮೇಲೆ ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ಮೇಲೆ ಆಮೇಲೆ ನಿಮಗೆ ಬಸ್ ಹತ್ತಿಸ್ತೀವಿ ಅಂತ ಹೇಳಿ ನಾವಿವಾಗ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಅಕ್ಕ ಬೇಗನೆ ಹೋಗೋಣ ಕಣೆ, ಜನ ಇರ್ತಾರೆ, ಸುಮ್ಮನೆ ಊರಿಗೆ ಹೋಗೋಕ್ಕೆ ಲೇಟ್ ಆಗುತ್ತೆ, ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ಲು. ಬಟ್ ನಾನು ನೋಡಿ ಮಾತು ಕೇಳಿಲ್ಲ. ಯಾರು ಜಾಸ್ತಿ ಜನ ಇರಲ್ಲ, ಬಾ, ಆಲ್ರೆಡಿ ಅವರು ತಗೊಂಡಿರ್ತಾರೆ, ಇಲ್ಲ
ಸ್ಕೂಲ್ ಮಕ್ಕಳು ಬಿಡೋ ಟೈಮಿಗೆ ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೊತಾರೆ ಅಂತ ಅನಿಸುತ್ತೆ ಅಂತ ನಾನು ಅಂದ್ಕೊಂಡೆ. ಬಟ್ ಅಲ್ಲಿ ನೋಡಿದ್ರೆ ಎಲ್ಲರೂ ಜಾಸ್ತಿ ಜನನೇ ಇದ್ದರು. ಸೊ ಹಾಗಾಗಿ ಯೂನಿಫಾರ್ಮ್ಸ್ ಎಲ್ಲ ಸೈಜ್ ಎಲ್ಲ ನೋಡ್ಕೊಂಡು ಪಾಪು ಕೂಡ ಹಾಕಿ ಒಂದು ಸರಿ ವೇರ್ ಮಾಡಿ ಸೈಜ್ ಕೂಡ ಚೆನ್ನಾಗಿರೋದು ಪರ್ಫೆಕ್ಟಾಗಿ ಅವಳಿಗೆ ಮ್ಯಾಚ್ ಆಗುತ್ತಾ ಇಲ್ಲ ಸೈಜ್ ಚಿಕ್ಕದು ದೊಡ್ಡದು ತೊಗೋಬೇಕಂತ ಹೇಳಿ ಮತ್ತೆ ಮನೆಗೆ ಹೋಗಿ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಲ್ಲೇ ಹಾಕಿ ನೋಡಿ ತೊಗೊಂಡು ಬಂದಿದ್ದೀನಿ. ಆದರೂ ಕೂಡ ಟ್ರ್ಯಾಕ್ ಪ್ಯಾಂಟ್ ಸಿಕ್ಕಿಲ್ಲ. ಸೈಜು ಪಾಪು ಸೈಜು 24 ಸೈಜ್ ಬೇಕು, ಅಲ್ಲಿ 22 ಇತ್ತು. ಸೊ ಹಾಗಾಗಿ ನೆಕ್ಸ್ಟ್ ರೀಸ್ಟಾಕ್ ಆದಾಗ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರಿ ಕಲೆಕ್ಟ್ ಮಾಡ್ಕೊಂಡ್ರೆ ಆಯಿತು ಅಂತ ಸುಮ್ಮನೆ ಬಂದಿದ್ವಿ. ನೆಕ್ಸ್ಟು ಇವಾಗ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದು ಪ್ರೀ KGದು ನರ್ಸರಿ ಬುಕ್ಸ್ನ. ಹಾಗೆ ನರ್ಸರಿಗೆ ನಾವು ಅಡ್ಮಿಷನ್ ಮಾಡಿದ್ದು. ಬಟ್ ಗೌರ್ಮೆಂಟಿಂದ 1 ಮಂತ್ ಎಕ್ಸ್ಟೆನ್ಷನ್ ಮಕ್ಕಳಿಗೆ ಕೊಟ್ರಲ್ಲ, ರಿಲೀಫ್ ಕೊಟ್ರಲ್ವ. ಸೊ ಅದರಿಂದ ನಾವು ಮತ್ತೆ ಇವಾಗ UKGಗೆ ಅಡ್ಮಿಷನ್ ಮಾಡಿಸಿದ್ದೀವಿ. ಪಿಕಪ್ ಆಗ್ತಾಳೋ ಏನೋ ಗೊತ್ತಿಲ್ಲ, ಬಟ್ UKGಗೆ ಅಡ್ಮಿಷನ್ ಮಾಡಿದ್ದೀವಿ. ನೋಡೋಣ ಇನ್ ಫ್ಯೂಚರ್ ಹೇಗೆ ಅಪ್ಡೇಟ್ ಎಲ್ಲ ಮಾಡ್ತಾ ಇರ್ತೀನಿ. ಯೂಟ್ಯೂಬ್ ಕಂಟಿನ್ಯೂ ಆಗಿ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇದು ಹಾಲು, ಇಲ್ಲೇ ಎಲ್ಲ ಬುಕ್ಸು ಹಾಗೆ ಯೂನಿಫಾರ್ಮ್ಸ್ ಎಲ್ಲ ಕೊಡ್ತಾಯಿದ್ರು, ನೋಡ್ತಾ ಇರ್ಬೋದು. ನಾವೇ ಯೂನಿಫಾರ್ಮ್ಸ್ ಎಲ್ಲ ಸೈಜ್ ನೋಡಿ ನಾವೇ ಎತ್ಕೊಬೋದಾಗಿತ್ತು, ಯಾಕಂದರೆ ತುಂಬ ಎಲ್ಲ ಮಿಕ್ಸಪ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾವೇ ಯಾವ್ದು ಬೇಕೋ ಅದನ್ನು ಎತ್ಕೊಂಡ್ವಿ. ಇವಾಗ ನಮ್ಮ ಅಕ್ಕವರು ಹೊರಡ್ತಾ ಇದ್ದಾರೆ. ಹಾಗೆ ನನ್ನ ಹಸ್ಬೆಂಡ್ಗೆ ಊಟದ ಬ್ರೇಕ್ ಇತ್ತಲ್ವ, ಸೊ ಅಲ್ಲಿ ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಪಾಪುನೇ ಇಲ್ಲೇ ಫ್ರೆಂಡ್ ಮನೆ ಬಿಟ್ಬಿಟ್ಟು ನಾನೊಬ್ಬಳೇ ಹೋಗಿ ಅವ್ರನ್ನ ಬಸ್ ಹತ್ತಿಸ್ ಬರಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ನನ್ನ ಹಸ್ಬೆಂಡ್ ಬಂದ್ರಲ್ವ, ಸೊ ನೋಡೋಣ ಅಂತ ಹೇಳಿ ಆಟೋ ಬುಕ್ ಆಗ್ತಾನೇ ಇರಲಿಲ್ಲ. ಆಲ್ರೆಡಿ ನಾನು ಒಂದು 1/4 ಗಂಟೆಯಿಂದ ನಮ್ಮ ಅಕ್ಕನ ಫೋನ್ ನನ್ನ ಫೋನ್ ಇಬ್ಬರು ಟ್ರೈ ಮಾಡ್ತಾಯಿದ್ವಿ. ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ವಲ್ವ, ಸೊ ಆಟೋದವರಿಗೆ. ಸೊ ಅವ್ರು ಯಾರೂ ಅಕ್ಸೆಪ್ಟ್ ಮಾಡ್ತಿರಲಿಲ್ಲ. ಸರಿ ಅಂತ ಹೇಳಿ ನನ್ನ ಹಸ್ಬೆಂಡೇ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ನಾವೇ ಕರ್ಕೊಂಡು ಬಂದಿದ್ದೀವಿ. ಇಲ್ಲಿ ಬಂದಮೇಲೆ ಮತ್ತೆ ಲೇಟ್ ಆಯಿತು. ರಿಟರ್ನ್ ಹೋಗಬೇಕಿತ್ತು ಡ್ಯೂಟಿಗೆ, ಆದರೆ ಬಸ್ಸು ಸ್ವಲ್ಪ ಲೇಟಾಗಿ ಬಂದಿದ್ದರಿಂದ ಡೈರೆಕ್ಟ್ ಬಸ್ ಹಸ್ಬೇಕಲ್ವ. ಇಲ್ಲಿಂದ ಅವರು ಕೊಣನೂರಿಗೆ ಹೋಗಿ ಕೊಣನೂರಿಂದ ಮೈಸೂರಿಗೆ ಹೋಗ್ತಾಯಿದ್ರು ನಮ್ಮ ಅಮ್ಮನ ಮನೆಗೆ ಹೋಗಿ. ಅದಕ್ಕೆ ನಾವಿವಾಗ ಕೊಣನೂರು ಡೈರೆಕ್ಟ್ ನಾನ್ ಸ್ಟಾಪ್ ಬಸ್ನ ನೋಡಿ ಹತ್ತಿಸ್ತಾ ಇದ್ದೀವಿ. ಬಸ್ ಫುಲ್ ರಶ್ ಆಗಿತ್ತು, ಅದಕ್ಕೆ ನಮ್ಮ ಅಕ್ಕ ಹೀಗೆ ಹೇಳ್ತಿದ್ದಾಳೆ ಸೀಟ್ ಸಿಕ್ಕಿಲ್ಲ ಅಂತ. ಅಂದರೆ ಆದರೂ ನಾನ್ ಸ್ಟಾಪ್ ಬಸ್ ಅಲ್ವಾ ಅಂತ ಹೇಳಿ ಯಾರು ಇಳ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಹತ್ತಿದ್ಲು. ಸ್ವಲ್ಪ ದೂರ ಹೋದ್ಮೇಲೆ ಸೀಟ್ಸ್ ಎಲ್ಲ ಸಿಕ್ತು ಅಂತ ಫೋನ್ ಮಾಡಿ ಹೇಳಿದ್ಲು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೇಗಿತ್ತು? ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.